ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19ಗೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾದಂಥ ಒಂದು ಪ್ರಕಟಣೆ ಬಂದಿದೆ, ಒಂದು ನೋಟಿಫಿಕೇಷನ್ ಬಂದಿದೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ವೆಬ್ಸೈಟಲ್ಲಿ. ಅದೇನಂತಂದರೆ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಸೊ ಇಷ್ಟು ದಿನ ಏನು ಕಾಯ್ತಾ ಇದ್ರಿ ನೀವು ನಿಮ್ಮ ರಿಸಲ್ಟಿಗೋಸ್ಕರ, ಅದು ಡಿಕ್ಲೇರ್ ಆಗಿದೆ. ಸೊ ಇಲ್ಲಿ ನೋಡಿ ಕಾಣ್ತಾ ಇದ್ದೀರಿ, ಒಂದು PDF ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆ, ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಹೇಳುವಂಥದ್ದು. ಸೊ ಇಲ್ಲಿ ಡೌನ್ಲೋಡ್ PDF ಅಂತ ಹೇಳಿ ಇಲ್ಲಿ ನೋಡಿದರೆ ಸೊ ನಿಮಗೆ ಇಲ್ಲಿ ಕಾಣುತ್ತೆ. ಸೊ ಅದನ್ನು ಇಲ್ಲಿ ನೋಡಿದರೆ ಸೊ ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ನೀವು ನಿಮ್ಮ ರಿಸಲ್ಟನ್ನು ನೋಡ್ಬೋದು. ಯೂಸರ್ ID ಯಾವುದು? ನಿಮ್ಮ ರೋಲ್ ನಂಬರ್. ಓಕೆ, ನಿಮ್ಮ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ವೆಬ್ಸೈಟನ್ನು ನೀವು ಚೆಕ್ ಮಾಡಿ ಅಲ್ಲಿ ಕ್ಲಿಕ್ ಗೆಟ್ ದಿ ರಿಸಲ್ಟ್ ಅಂತ ಹೇಳಿ ಹಾಕಿದರೆ ಯೂಸರ್ ID ಯಾವುದಾಗಿರುತ್ತೆ? ನಿಮ್ಮ ರೋಲ್ ನಂಬರ್, ನಿಮ್ಮ ಹಾಲ್ ಟಿಕೆಟಲ್ಲಿ ಕೊಟ್ಟಿರುವಂಥ ರೋಲ್ ನಂಬರು, ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದಾಗಿರುತ್ತೆ, ಪಾಸ್ವರ್ಡ್ ಏನಾಗಿರುತ್ತೆ ಅದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರುವಂಥದ್ದು. ಓಕೆ, ಸೊ ಅದನ್ನು ನೀವು ಇದು ಮಾಡಿದ್ರಾಯ್ತು. ಮತ್ತು ಬಹಳ ಮುಖ್ಯವಾದಂಥದ್ದು ಕಟ್ ಆಫ್ ಬಗ್ಗೆ ಇಲ್ಲಿ ನಾವು ಕಾಣ್ತೇವೆ. ಈ ಕಟ್ ಆಫ್ ಅಂದರೆ ಏನಂತಂದರೆ ಇಲ್ಲಿ ನೋಡಿ, ಮುಂಚೆ 45% ಮಾರ್ಕ್ಸ್ ಆಗಿತ್ತು ಅಲ್ವಾ? ಈ 45 ಮಾರ್ಕ್ಸ್ ನೀವು 100 ಮಾರ್ಕ್ಸಿಗೆ 45 ತೆಗೆದ್ರೆ ಕ್ಲಿಯರ್ ಆಗ್ತಿದ್ರು. ಸೊ ಈಗ ಏನಾಗಿದೆ, 7 ಕ್ವಶನ್ನು ವಿಡ್ರಾವಲ್ ಆಗಿದೆ. 7 ಕ್ವಶನ್ಸ್ ಹ್ಯಾವ್ ಬಿನ್ ವಿಡ್ರಾನ್ ಅಲ್ವಾ? ಸೊ 93 ಕ್ವಶನ್ಸ್ಗಳಿಗೆ ಮಾರ್ಕಿಂಗ್ ಮಾಡ್ತಿದ್ದಾರೆ. 100 ಮಾರ್ಕ್ಸಿಗೆಲ್ಲ 93 ಕ್ವಶನ್ಸ್ಗೆ ಮಾರ್ಕಿಂಗ್ ಮಾಡ್ತಿದ್ದಾರೆ. ಸೊ ಜನರಲ್ ಮತ್ತು OBC ಕ್ಯಾಟಗರಿಗೆ 45% ಅಂದರೆ ಎಷ್ಟು? 93 ಮಾರ್ಕ್ಸಿಗೆ ಅದು 42 ಮಾರ್ಕ್ಸು. ಸೊ ನೀವು 42 ಮಾರ್ಕ್ಸ್ ತೊಗೊಂಡ್ರೆ ಸಾಕಾಗತ್ತೆ ಪಾಸ್ ಆಗಲಿಕ್ಕೆ. ಮುಂಚೆ ಆದರೆ 45 ಮಾರ್ಕ್ಸ್ ಇತ್ತು, ಈಗ 42 ಮಾರ್ಕ್ಸ್ ಆಗಿದೆ. ಹಾಗೂ SC ST ಹಾಗೂ ಡಿಸೇಬಲ್ಡ್ ಕ್ಯಾಟಗರಿ, ಈ ಕ್ಯಾಟಗರಿಗೆ ಒಂದು ವೇಳೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಾಗಿತ್ತು? ಮೊದಲು 40% ಆಗಿತ್ತು, ಅಂದರೆ 40 ಮಾರ್ಕ್ಸ್ ತೊಗೊಳ್ಬೇಕಿತ್ತು 100 ಮಾರ್ಕ್ಸಿಗೆ. ಈಗ 93 ಮಾರ್ಕ್ಸ್ ತೊಗೊಂಡ್ರೆ 93 ಮಾರ್ಕ್ಸಲ್ಲಿ 40% ಅಂತ ಅಂದರೆ 37 ಮಾರ್ಕ್ಸ್ ತೊಗೊಂಡ್ರೆ ಸಾಕಾಗತ್ತೆ. ಸೊ ಅಲ್ಟಿಮೇಟ್ಲಿ ಇಫ್ ಯು ಸ್ಕೋರ್ ಜನರಲ್ ಅಥವಾ OBC ಕ್ಯಾಟಗರಿ ಆಗಿದ್ದರೆ ನೀವು 42 ಮಾರ್ಕ್ಸ್ ತೊಗೊಂಡ್ರು ಪಾಸ್ ಆಗ್ತೀರಿ. ಹಾಗೂ SC ST ಹಾಗೂ ಡಿಸೇಬಲ್ಡ್ ಕ್ಯಾಟಗರಿ ಇದ್ದರೆ 37 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತೀರಿ. ಇದು ಹೊಸ ಕಟ್ ಆಫ್, ಯಾಕೆಂದರೆ 7 ಕ್ವಶನ್ ವಿಡ್ರಾ ಮಾಡಿದ್ರು ನೀವು ಲಾಸ್ಟ್ ಫೈನಲ್ ಕೀ ಆನ್ಸರ್ಸ್ಗಳನ್ನು ನೋಡಿದಿದ್ರೆ. ಹಾಗೂ ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಕಟಣೆ ಏನಂತಂದರೆ, ಈಗ ನೋಡಿ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರ್ತೀರಿ, ಅಪ್ಲೋಡ್ ಮಾಡುವಾಗ ಎನ್ರೋಲ್ಮೆಂಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡದೇ ಇದ್ದರೆ ಆವಾಗ ನಿಮ್ಮ ರಿಸಲ್ಟ್ಸನ್ನು ವಿತ್ಹೆಲ್ಡ್ ಮಾಡಿರ್ತಾರೆ. ಓಕೆ, ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇವತ್ತೇ ಚೆಕ್ ಮಾಡಿ ನಿಮ್ಮ ರಿಸಲ್ಟ್ ಡಿಕ್ಲೇರ್ ಆಗಿದೆ ಅಥವಾ ನಿಮ್ಮ ಸರ್ಟಿಫಿಕೇಟ್ ಯಾವ್ದಾದ್ರು ಬಾಕಿ ಇದೆ ಅಪ್ಲೋಡ್ ಮಾಡಲಿಕ್ಕೆ ಅಂತ ಹೇಳಿ. ಸೊ ವಿತ್ಹೆಲ್ಡ್ ಮಾಡಿದ್ರು ಸಹ ನಿಮಗೆ ಮತ್ತೊಮ್ಮೆ ಎನ್ರೋಲ್ಮೆಂಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡುವಂಥ ಅವಕಾಶ ಈಗ ಕೊಟ್ಟಿದ್ದಾರೆ. ಓಕೆ, ಎನ್ರೋಲ್ಮೆಂಟ್ ಸರ್ಟಿಫಿಕೇಟನ್ನು ಯಾರು ಅಂಡರ್ಟೇಕಿಂಗನ್ನು ನೀಡಿದ್ರು ಸೊ ಅವರು ಕೂಡ ತಮ್ಮ ಎನ್ರೋಲ್ಮೆಂಟ್ ಸರ್ಟಿಫಿಕೇಟನ್ನು ನೀಡಬೇಕಾಗತ್ತೆ. ಅಂಡರ್ಟೇಕಿಂಗ್ ಎಕ್ಸಾಮ್ ಫೈನಲ್ ಇಯರ್ ಎಕ್ಸಾಮ್ ಬರಿತಾ ಇದ್ದವರು ಆ ರೀತಿಯಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿದ್ರಲ್ಲ ಅವರು ಸಹ. ಸೊ ಯಾರು ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಲ್ಲ ಅಥವಾ ಅಂಡರ್ಟೇಕಿಂಗ್ ಕೊಟ್ಟು ಅಪ್ಲೋಡ್ ಮಾಡ್ತೇವೆ ಅಂತ ಹೇಳಿದ್ದಾರೆ, ಸೊ ಅವರೆಲ್ಲರೂ ಸಹ ಎನ್ರೋಲ್ಮೆಂಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಆ ಪೋರ್ಟಲಲ್ಲೇ ಕೊಟ್ಟಿದ್ದಾರೆ ಹೇಗಂತ ಹೇಳಿ, ಯಾವ ರೀತಿ ಇದು ಮಾಡಬೇಕಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಸ್ಟೆಪ್ಸ್ಗಳನ್ನು 1 by 1 ಇಲ್ಲಿ ನೀಡ್ತಾ ಹೋಗಿದ್ದಾರೆ. ಸೊ ಈ ರೀತಿ ನಿಮಗೆ ವೆಬ್ಸೈಟ್ ಕಾಣುತ್ತೆ. ಓಕೆ, ಸೊ ಅದರಲ್ಲಿ ಯೂಸರ್ ID ಪಾಸ್ವರ್ಡ್. ಸೊ ಯೂಸರ್ IDಯಲ್ಲಿ ನಿಮ್ಮ ರೋಲ್ ನಂಬರ್ ಹಾಕಿದರೆ ಸಾಕು. ಪಾಸ್ವರ್ಡ್ ಡೇಟ್ ಆಫ್ ಬರ್ತ್ ಫಾರ್ಮೆಟ್ ಯಾವುದು? DDMMYYYY ಅಂದರೆ 2 ಡಿಜಿಟಲ್ಲಿ ಡೇಟ್, 2 ಡಿಜಿಟಲ್ಲಿ ಮಂತ್. ಈಗ 5 ಅಂತ ಇದ್ದರೆ 05 ಅಂತ ಹಾಕಬೇಕು. ಮೇ ಅಂತ ಆಗಿದ್ದರೆ 05. ನಿಮ್ಮ ಬರ್ತ್ ಡೇಟು 3 ಅಂತ ಆಗಿದ್ರೆ 03 ಅಂತ ಹೇಳಿದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ. ಹಾಗೂ ಇಯರ್ 24, 25 ಅಷ್ಟೇ ಅಲ್ಲ, ಅಥವಾ 90 ಅಷ್ಟೇ ಅಲ್ಲ, 1990, 1989, 19 ಅಥವಾ 2010, 2000 ಈ ರೀತಿ ಹಾಕಬೇಕಾಗತ್ತೆ. ಆವಾಗ ಅದು ವರ್ಕ್ ಆಗುತ್ತೆ. ಐ ಆಮ್ ಅ ಹ್ಯೂಮನ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು, ಆಮೇಲೆ ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ನಿಮ್ಮ ರಿಸಲ್ಟ್ ಹಾಗೆ ಇದು ಮಾಡ್ಕೊಳ್ಳಿ, ನಿಮ್ಮ ರಿಸಲ್ಟ್ ಇಲ್ಲಿ ಡಿಕ್ಲೇರ್ ಆಗುತ್ತೆ. ಸೊ ಇಲ್ಲಿ ಲೆಫ್ಟಿಗೆ ನೋಡಿ, ಇಲ್ಲಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವಂಥದ್ದು. ಒಂದು ವೇಳೆ ನೀವು ಅಪ್ಲೋಡ್ ಮಾಡಿಲ್ಲ ಅಂತಂದರೆ ನಿಮ್ಮ ರಿಸಲ್ಟ್ ವಿತ್ಹೋಲ್ಡ್ ಆಗಿರುತ್ತೆ. ನೋಡಿ ಇಲ್ಲಿ ಕೊಟ್ಟಿರ್ತಾರೆ, ಪ್ಲೀಸ್ ನೋಟ್ ದ್ಯಾಟ್ ಯುವರ್ ರಿಸಲ್ಟ್ ಹ್ಯಾಸ್ ಬಿನ್ ವಿತ್ಹೆಲ್ಡ್ ಆಸ್ ಯು ಹ್ಯಾವ್ ನಾಟ್ ಸಬ್ಮಿಟೆಡ್ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್. ಸೊ ಎನ್ರೋಲ್ಮೆಂಟ್ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಯಾಕೆಂದರೆ ನಿಮಗೆ COP ಬೇಕಂತಂದರೆ, ನಿಮ್ಮ ರಿಸಲ್ಟ್ ಬೇಕಂತಂದರೆ ಫಸ್ಟ್ ಎನ್ರೋಲ್ಮೆಂಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡೇ ನಿಮಗೆ ಈ ರಿಸಲ್ಟ್ ಕಾಣುವಂಥದ್ದು. ಸೊ ಕಾಣ್ತಲ್ಲ ಅಂತ ಗಾಬರಿ ಆಗಬೇಡಿ. ಇಲ್ಲಿ ಅಪ್ಲೋಡ್ ಮಾಡಿಲ್ಲ, ಅಪ್ಲೋಡ್ ಬಟನ್ ಅಲ್ಲೇ ಕೊಟ್ಟಿರ್ತಾರೆ, ಅಲ್ಲಿ ಅಪ್ಲೋಡ್ ಮಾಡಿದ್ರಾಯಿತು. ಒಂದು ವೇಳೆ ರಿಸಲ್ಟ್ ಆಗಿದ್ದಿದ್ರೆ ಇಲ್ಲಿ ಯು ಕ್ಯಾನ್ ಡೌನ್ಲೋಡ್, ಈಚೆ ಸೈಡ್ ಡೌನ್ಲೋಡ್ ಸ್ಕೋರ್ ಕಾರ್ಡ್ ಅಂತ ಇದೆ, ಅದನ್ನು ಕೂಡ ನೀವು ಮಾಡ್ಬೋದು. ಓಕೆ, ಸೊ ಹಾಗೆ ಅಪ್ಲೋಡ್ ಮಾಡಿ
ಆದ ನಂತರ ಮತ್ತೊಮ್ಮೆ ಲಾಗಿನ್ ಆಗಿ ನೀವು. ಓಕೆ, ಒಂದು ಸಲ ಅದು ಅಪ್ಲೋಡ್ ಪೋರ್ಟಲ್ಗೆ ಕರ್ಕೊಂಡು ಹೋಗಿ ಆಮೇಲೆ ಮತ್ತೆ ಲಾಗಿನ್ ಆಗಿ ರೋಲ್ ನಂಬರ್ ಹಾಕಿ ನೋಡಿದರೆ ಈಗ ನೋಡಿ ಇಲ್ಲಿ ಕಾಣುತ್ತೆ ಚೂಸ್ ಫೈಲಲ್ಲಿ ಅಷ್ಟು ಇದರಲ್ಲೇ ಇರಬೇಕು, PDF ಅಲ್ಲಿ ಇರಬೇಕು, 2 MB ಒಳಗಿರಬೇಕು, ಆ ರೀತಿ ಎಲ್ಲ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಇದು. ಹಾಗೂ ನಿಮ್ಮ ಫೋಟೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ರೆ ಏನು ಬೇಡ, ಬಟ್ ಈ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ಗೆ ಇಲ್ಲಿ ಫೈಲ್ ಅಂತ ಇದೆಲ್ಲ, ಸೊ ಇಲ್ಲಿ ಆವಾಗ ನೀವು ಫೈಲ್ ನಿಮ್ಮ ಅದೇ ರೀತಿ ನೇಮ್ ಮಾಡಿದಿದ್ರೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಕಂಪ್ಯೂಟ್ರಲ್ಲಿ, ಡೆಸ್ಕ್ಟಾಪಲ್ಲಿ ಅಥವಾ ಫೋಲ್ಡ್ರಲ್ಲಿ ಎಲ್ಲರೂ ಸೇವ್ ಮಾಡ್ಕೊಂಡಿರುವಂಥದ್ದನ್ನು ಅಪ್ಲೋಡ್ ಮಾಡಿದಾಗ ಇಲ್ಲಿ ಅದೇ ಫೈಲ್ ನಂಬರ್, ಫೈಲ್ ಹೆಸರು ಕಾಣುತ್ತೆ. ಇಲ್ಲಿ ನೋ ಫೈಲ್ ಚೋಸನ್ ಅಂತ ಇದೆಲ್ಲ, ಅದ್ರ ಬದಲು ಫೈಲ್ ಹೆಸರು ಕಾಣುತ್ತೆ ಇಲ್ಲಿ. ಸೊ ಆವಾಗ ಅದು ಅಪ್ಲೋಡ್ ಆಗಿದೆ ಅಂತ ಅರ್ಥ. ಅದನ್ನು ಅಪ್ಲೋಡ್ ಅಂತ ಕೊಟ್ಟರೆ ಆವಾಗ ನಿಮಗೆ ಇದಾಗತ್ತೆ. ಸೊ ಅಪ್ಲೋಡ್ ಆದ ನಂತರ ಆಮೇಲೆ ಜಸ್ಟ್ ರಿಫ್ರೆಶ್ ಮಾಡಿ ಅಥವಾ ಲಾಗೌಟ್ ಮಾಡಿ ಅಪ್ಲೋಡ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿದ ನಂತರವೇ ಆಮೇಲೆ ಮತ್ತೆ ಲಾಗಿನ್ ಆಗಿ ಆವಾಗ ಒಂದು ಸ್ವಲ್ಪ ಸಮಯದ ನಂತರ ನಿಮಗೆ ಅದು ಅಪ್ಡೇಟ್ ಆಗಿ ನಿಮ್ಮ ರಿಸಲ್ಟನ್ನು ತೋರಿಸುತ್ತೆ. ಓಕೆ, ಸೊ ಇದು ಪ್ರೊಸೆಸ್, ಯಾವ ರೀತಿ ಇದನ್ನು ರಿಸಲ್ಟನ್ನು ಹೇಗೆ ಚೆಕ್ ಮಾಡೋದು ಅಂತ ಹೇಳುವಂಥದ್ದು. ಸೊ ಅದನ್ನು ನೀವು ಎಲ್ಲಿ ಕಾಣ್ತೀರಿ, ಇಲ್ಲಿ ಕ್ಲಿಕ್ ಹಿಯರ್ ಫಾರ್ AIB 19 ರಿಸಲ್ಟ್ ಅಂತ ಅದಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟ್ ಟ್ಯಾಬ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ರೋಲ್ ನಂಬರು, ಇಲ್ಲಿ ಪಾಸ್ವರ್ಡ್ ಹಾಕಿ ಐ ಆಮ್ ಅ ಹ್ಯೂಮನ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮಗೆ ರಿಸಲ್ಟ್ ಕಾಣುತ್ತೆ. ಓಕೆ, ಸೊ ನಿಮ್ಮ ಯೂಸರ್ ID ಏನು ರೋಲ್ ನಂಬರ್ ಹಾಕಿ ಹಾಗೂ ಪಾಸ್ವರ್ಡು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದರೆ ಯು ಕ್ಯಾನ್ ಸಿ ದ್ಯಾಟ್. ಸೊ ಇದು ನಮ್ಮ ಒಂದು ಹೊಸದಾದಂಥ ಒಂದು ಮಾಹಿತಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ರಿಸಲ್ಟ್ಗೆ. ಸೊ ಎಲ್ಲರೂ ಪಾಸ್ ಆಗಿದ್ದೀರಿ ಹೇಳುವಂಥ ನಿರೀಕ್ಷೆಯಲ್ಲಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡುವಾಗ. ಹಾಗೂ ನಮ್ಮ ಅಭಿಜ್ಞಾ ಲಾ ಸಿರೀಸ್ ಅಂತ ಹೇಳುವಂಥ ಆ್ಯಪ್ ಇದೆ, ಅಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಕೋರ್ಸ್ಗಳು ಕೂಡ ಇದ್ದವು. ಹಾಗೂ ಮುಂದಿನ ವರ್ಷಕ್ಕೆ ಕೂಡ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20ಗೆ ಕೂಡ ಹೊಸದಾದ ಕೋರ್ಸನ್ನು ಸದ್ಯದಲ್ಲೇ ಲಾಂಚ್ ಮಾಡ್ತಿದ್ದೇವೆ. ಸೊ ಅದ್ರ ಬಗ್ಗೆ ಮಾಹಿತಿ ಬೇಕಿದ್ದರೆ ಅಥವಾ ಏನು ಡೀಟೇಲ್ಸ್ ಅಂತ ಹೇಳಿ ತಿಳ್ಕೊಳ್ಬೇಕಂತ ಇದ್ದರೆ ಇಲ್ಲಿ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಥವಾ ನಮ್ಮ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಚಾನಲ್ಸ್ಗಳಿವೆ, ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿದ್ದಿದ್ರೆ ಅಥವಾ ಫಾಲೋ ಮಾಡ್ತಾಯಿದ್ರೆ ಇನ್ಸ್ಟಾದಲ್ಲೆಲ್ಲ ಅದರ ಮಾಹಿತಿಯನ್ನು ರೆಗ್ಯುಲರಾಗಿ ನೀಡ್ತಾ ಹೋಗ್ತೇವೆ. ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಆ ವಾಟ್ಸಪ್ ಗ್ರೂಪನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇಂಟ್ರೆಸ್ಟ್ ಇರೋರು ಖಂಡಿತವಾಗಿಯೂ ನಮ್ಮ ಆ್ಯಪನ್ನು ಚೆಕ್ ಮಾಡಿ, ವೆಬ್ಸೈಟನ್ನು ಚೆಕ್ ಮಾಡಿ, www.abhijnalegal.in ಅಂತ ಹೇಳುವಂಥ ವೆಬ್ಸೈಟ್ ಇದೆ, ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಮ್ಮೆ ಭೇಟಿ ಆಗ್ತೇನೆ. ನಮಸ್ತೆ, ಧನ್ಯವಾದ.